आप मुझे जंजीरों में जकड़ सकते हैं, यातना दे सकते हैं, इस शरीर को नष्ट कर सकते हैं, लेकिन आप कभी मेरे विचारों को कैद नहीं कर सकते। ಗಾಂಧೀಜಿ ತಮ್ಮ ತತ್ವ ಸಿದ್ಧಾಂತಗಳ ಮೂಲಕ ಇಂದಿಗೂ ನಮ್ಮೆಲ್ಲರೆದೆಯಲ್ಲಿ ಜೀವಂತವಾಗಿದ್ದಾರೆ. ಸತ್ಯವೆಂದರೆ ನಮ್ಮ ನಡೆ, ನುಡಿ, ಆಚಾರ, ವಿಚಾರಗಳು ಸತ್ಯದ ತಳಹದಿಯ ಮೇಲೆ ರೂಪುಗೊಂಡಿರಬೇಕು ಎನ್ನುತ್ತಾರೆ ಗಾಂಧಿ. ಶಾಂತಿ. ನಾನು ಜೀವ ತೊರೆಯಲು ಹಲವು ಕಾರಣಗಳಿವೆ, ಆದರೆ ಪರರ ಜೀವ ತೆಗೆಯಲು ಯಾವುದೇ ಕಾರಣಗಳಿಲ್ಲ ಎನ್ನುವ ಗಾಂಧಿ ಜಗತ್ತಿಗೆ ಶಾಂತಿಯ ಮಂತ್ರವನ್ನ ಸಾರುತ್ತಾರೆ. ಅಹಿಂಸೆ ವೀರರ ಲಕ್ಷಣವೇ ಹೊರತು ಹೇಡಿಗಳದ್ದಲ್ಲ ಎಂಬುದನ್ನ ಗಾಂಧಿ ದೃಢವಾಗಿ ನಂಬಿದ್ದರು. ಶಸ್ತ್ರವೇ ಇಲ್ಲದೆ ಅಹಿಂಸಾ ಮಾರ್ಗದಲ್ಲಿ ಎಂತಹ ಸಂಘರ್ಷವನ್ನ ಕೂಡ ಗೆಲ್ಲಬಹುದು ಎಂದು ತೋರಿಸಿಕೊಟ್ಟವರು ನಮ್ಮ ಬಾಪೂಜಿ. ಶ್ರಮದಾನ. ದೇಶದ ಶ್ರಮಿಕ ಶಕ್ತಿ ಇಡೀ ಸಮಾಜವನ್ನ ಒಗ್ಗೂಡಿಸುವಲ್ಲಿ, ಸಮಾಜವನ್ನ ನಿರ್ಮಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಲ್ಲದು ಎಂಬ ವಿಶ್ವಾಸ ಅವರಿಗಿತ್ತು. ಸರ್ವಧರ್ಮ ಸಮಭಾವ. ಜಗದೆಲ್ಲ ಧರ್ಮಗಳನ್ನ ಸಮಚಿತ್ತದಿಂದ ಕಾಣಬೇಕು ಎಂಬುದು ಅವರ ಆಶಯವಾಗಿತ್ತು. ಅವರ ನಡೆನುಡಿಗಳಲ್ಲಿ ಸಹಬಾಳ್ವೆಯ ಸಂದೇಶ ಅಡಗಿತ್ತು. ಇಂದು ಗಾಂಧೀಜಿಯವರ 156ನೇ ಜಯಂತಿ. ಜೀವ ಸೆಲೆ ತುಂಬಿದ ಅವರ ಈ ತತ್ವಾದರ್ಶಗಳು ಶತಮಾನಗಳುರುಳಿದರೂ ಪ್ರಕಾಶಮಾನವಾಗಿ ಪ್ರಜ್ವಲಿಸಲಿವೆ. ಅಂಧಕಾರದ ಛಾಯೆ ಆವರಿಸಿದಾಗಲೆಲ್ಲ ಗಾಂಧಿ ಚಿಂತನೆಗಳು ಭರವಸೆಯ ಬೆಳಕನ್ನ ಚೆಲ್ಲುತ್ತವೆ. ಸ್ವರಾಜ್ಯದ ಕನಸು ಕಂಡ ಆ ಮಹಾನ್ ಚೇತನವನ್ನ ನೆನೆಯುತ್ತಾ ಅವರು ಹಾಕಿಕೊಟ್ಟ ಸತ್ಯ, ಶಾಂತಿ, ಅಹಿಂಸೆಯ ಹಾದಿಯಲ್ಲಿ ಮುನ್ನಡೆಯೋಣ ಎಂದು ಆಶಿಸುತ್ತಾ ಭಾರತೀಯರೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು.